ನನ್ನ ಮಗಳದು ಹಣೆ ಬರ ಶಾಂತಿಲ್ಲ. ಯಾಕೋಲೆ ಏ ಬದ್ಮಾಸು ನನ್ನ ಮಗನ, ಲುಚ್ಚ ನನ್ನ ಮಗನ, ಪರಮ ನೀಚು ನನ್ನ ಮಗನ. ರೀ ಶೆಟ್ರ ಬಾಯಿ ಹಿಡಿತಲ್ಲಿಟ್ಕೊಂಡು ಮಾತಾಡ್ರಿ. ನಾನೇನು ಅವಳ ಮೇಲೆ ಬಲಾತ್ಕಾರ ಮಾಡಲು ಹೋಗಿಲ್ಲ. ಮಾಲತಿ ನನಗೆ ಒಲಿದು ಬಂದ ಹೆಣ್ಣು, ಬೆಳೆದು ದೊಡ್ಡವಳಾದವಳು ವಿದ್ಯಾವಂತೆ. ಅವಳ ಮುಂದಿನ ಜೀವನದ ಆಗು ಹೋಗುಗಳ ಬಗ್ಗೆ ವಿಚಾರ ಮಾಡುವ ಶಕ್ತಿ ಅವಳಲ್ಲಿದೆ. ಅದರ ಮಧ್ಯೆ ನಿಮ್ಮ ಹೋತನೆ ಇರ್ತದೆ. ತಗೋರೇ ಕಸಬಾರಿಗೆ ತಗೋ, ಸರ್ಕಾರ ದವಾಖಾನಿಗೆ ವಾಡಿ ನೋಡು, ಸುಣ್ಣ ಬಡಿ ಎಲ್ಲ ಹಾಳಾಕ್. ನನ್ನ ಮಗಳು ಬಲಾತ್ಕಾರ ಮಾಡಕತ್ತೆ. ಅವನೇನು ನನ್ನ ಮೇಲೆ ಬಲಾತ್ಕಾರ ಮಾಡೋದಕ್ಕೆ ಬಂದಿದ್ದಿಲ್ಲಪ್ಪ. ನೀನಾಗೆ ಹೋಗಿದ್ಯಾನ? ಅವರು ನನ್ನನ್ನು ಮೆಚ್ಚಿ ನನ್ನೇ ಮದುವೆ ಆಗ್ತೀನಿ ಅಂತ ವಚನ ಕೊಟ್ಟಿದ್ದಾರೆ. ನೋಡು ನಿನ್ನವನ ಏನ್ ನೋಡ್ಲಿ, ವಚನ ಕೊಟ್ಟಾರ ಅಂತ ಒಂದಿನಾರು ಕೊಟ್ಟೇನಿ. ಒಂದ್ಸಲ ಕೊಡಬಾರ್ದ ಕೊಟ್ಟು ಹೊಯ್ಕೊಬಿಡಕ ಆಗೈತಿ, ಮತ್ತೊಂದು ಕೊಡಕ್ ಬಗ್ಗೆ ಏನೇನ ವಚನ. ಯಾಕೋಲೆ ತುಂಬೆ ಬಂದದ ಇವನು. ಯಾಕೋಲೆ ನನಗಲ್ಲೇ ಅಂತಿದಿ? ಹೆಂಗ್ ಕಾಣುತ್ತ ಮೈಯಾಗ ಆರಾಮಾಯ್ತಿಲ್ಲ? ಲೇ ನೀನ್ ಅವನು ಊರಾಗ ಬಾಳೆ ಮಾಡ್ಲಾರ್ದಂಗ ಮಾಡ್ತೀನಿ ನಾನು. ನನ್ನಂದ್ರೆ ಏನಂತ ತಿಳಿದಿ? ನಮ್ಮವ್ವ ನನ್ನ ಕೋರ್ಟ್ನಾಗ ಅಡ್ದಾಳ, ಅದನ್ನು ತೆರೆಗೆ ಇಟ್ಕೊಂಡು ಮಾತಾಡು. ನಿಮ್ಮವ್ರ ಅಣ್ಣ ತಮ್ಮಂದ ಬಾಳ ಆಗ್ಯದ ಈ ಊರಾಗ. ಇಲ್ಲ, ನಿಮ್ಮದು ಗಂಡ ಹೆಣ್ತಿದ್ ಬಹಳ ಆಗ್ಯದ ಈ ಊರಾಗ. ಅಕ್ಕಿದ ಏನಾಗ್ಯದ? ನಮ್ಮ ಅಣ್ಣಂದ ಏನಾಗ್ಯದ? ಅಂತದಾಗ್ಯದ. ಅಕ್ಕಿನೂ ಅಂತದಾಗ್ಯದ. ಆಗ್ಯದಿಲ್ಲ. ನೀ ಹರಿಯದ ಹುಡುಗರು ನೋಡಿದ್ರು ಯಾವಾಗ ಆ ಗೌಡ ಶುರು ಮಾಡಿದ್ರನ ಒಂದ್ ನಮನಿ ಮಾಡ್ತೇನೆ. ಏನಿದೆ ನಿಮ್ಮನ್ನ ಅವನವನ ರಾಡ್ಯಾಗ ಹಾಕಿ ಗಾಸ್ ಗಾಸ್ ಸಿಕ್ತೀನಿ ಅಣ್ಣ ತಮ್ಮನ್ನ. ನಿನ್ನ ಬಿಡು, ಅಕ್ಕಿನ ಉಸುಕನಾಗ ಹಾಕಿ ನಾನು ಘಸ್ 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 ತಿಕ್ತೀನಿ. ಶಕ್ತಿಗೆ ನಿನಗ ಜಗಳ ಹತ್ತೈತಿ, ಅವ್ನು ರಾಡ್ಯಾಗರ ಹಾಕಿ ತಿಕ್ಕು, ಕೆಸರಾಗರ ಹಾಕಿ ತಿಕ್ಕ. ನನ್ನ ತಿಕ್ತಿರತ್ತಿಲ್ಲ ನೀನು ಶಕ್ತಿ. ಅವನನ್ನ ಕೆಸರ್ನಾಗ ಹಾಕಿ ಅಂತಾನ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ನಿಮ್ಮನ್ನು ಒಳಗೆ ಹೋಗಿಸಿ ಊರಾಗ ಮಕ್ಕ ಯಾತ್ಲಾರ್ದಂಗ ನಾ ಮಾಡ್ತೀವಿ. ಶೆಟ್ರ ನನ್ನ ತಲೆ ಕೆಡಿಸಬೇಡ್ರಿ. ಏನಾಗುತ್ತೆ ಜನ ಕೇಳ್ರಿ. ನಿಮ್ಮದು ಬಹಳ ನಡೆದೈತಿ. ಆಗ ಹೋಗಲಿ ಕುಸ್ತಿ ಬರ್ರಿ ಬರ್ರಿ. ಅಲ್ಲೇ ಹೊಡ್ಕೊಂಡಿ ಗಂಡಸರು ಅಲ್ಲೇ ಹೊಡ್ಕೊಳ್ಳೋದು. ಹಿಂದಕ್ಕೆ ದುರ್ಯೋಧನ ಅಲ್ಲಿ ಹೊಡ್ಕೊಂಡ ವಾದ. ಅವನು ಸಾವಲ್ಲಿ ತೋಮ ಸತ್ತ. ನಿಂದು ಅಲ್ಲೇ ಇಲ್ಲ. ಯಾಕ ನಮಗೇನು ಬರದ್ರೆ ನಿನಗಿಂದ ಬಲ. ಜಾಗ ಬರಕ್ ಹತ್ಬಿಡ. ಏ ಯಾಕೋ ಬಾಳ್ ನಡ್ದದಲ್ಲೇ ನಿಂದು. ಬಾಳಲ್ಲೇ ಬಾ ಹಾಗೆ ಹೊಲಿ ಬಾ. ಏನು ಬಾ ಕೈ ಬಾ ಬಾಳಲ್ಲೇ ಬಾ. ಎಲ್ಲಿ ಹಂಗ ಹೊಟ್ಟೆ ಎಬಸ್ಕೋದಲ್ಲ, ತಡಿ ಎಬಸ್ತೀನಿ. ಯಾಕೆ ವಿಚಾರ ಮಾಡ್ತೀರಿ? ಆಹಾ ನನಗ ಉರುಪಿ ಎದ್ದಾಗ ಕೈಯಾಗ ಏನು ಸಿಗ್ತದ ಅದನ್ನ ಇಚ್ಚಿಗೆ ಬಿಡವನ. ಬಾಳೆ ಮಾಡಿದ್ದೀನಿ, ಊರಾಗಿದ್ದೀನಿ,
ಒಂದು ವಯಸ್ಸಿಗೆ ಬಂದ ಗಂಡು, ಒಂದು ವಯಸ್ಸಿಗೆ ಬಂದ ಹೆಣ್ಣು ಪರಸ್ಪರ ಪ್ರೀತಿಸಿ ಮದುವೆಯಾಗಲು ಇಚ್ಛಿಸಿದಾಗ ಅದಕ್ಕೆ ಕಾನೂನು ಅಡ್ಡಿಪಡಿಸೋದಿಲ್ಲ. ಅಂಥದ್ರಲ್ಲಿ ನೋಡ್ರಿ ಮಾಡ್ರಿ ನಾನು ಮಾತ್ಯಾಕೆ? ಈ ತುಂಬಿದ ಸಭೆಯಲ್ಲಿ, ದೇವರ ಸನ್ನಿಧಿಯಲ್ಲಿ, ಗುರು ಹಿರಿಯರ ಸಮ್ಮುಖದಲ್ಲಿ ಅಷ್ಟೇ ಯಾಕೆ, ಹೆತ್ತ ತಂದೆ ತಾಯಿಗಳಾದ ನಿಮ್ಮ ಕಣ್ಣುದ್ರೆ ಮಾಲತಿಯ ಕೆನ್ನೆ ಮುಟ್ಟಿ ಪ್ರಮಾಣ ಮಾಡ್ತೇನೆ. ನಾನು ಮದುವೆ ಅಂತಾದರೆ ಮಾಲತಿಯನ್ನೇ, ಇಲ್ಲದೆ ಹೋದ್ರೆ ಆ ಜನ್ಮ ಬ್ರಹ್ಮಚಾರಿಯಾಗಿರುತ್ತೇನೆ. ಇಟ್ಸ್ ಮೈ ಚಾಲೆಂಜ್. ಮಾಲತಿ, ನಡೆ ಹೋಗೋಣ. ಮೇರಾ ರೇ, ಮೇರಾ ರೇ, ಮೇರಾ ರೇ. ಏ ಶೆಟ್ಟಿ, ಯಾಕೆ ಹಿಂಗ ಅಳಾಕತ್ತಿ? ಏನ್ ಆ ಕಡೆ ಹೋಗ್ತಾಳ? 5 ನಿಮಿಷದಾಗ ಬರ್ತಾಳ, ತಡ್ಕೋ. ಇರುದ ಆಟ ಏನ್ ದಾದಾಪಿರ ಸುಮಾರು ನಿಂದ್ರು. ಹುಡುಗ ಕೈ ಹಿಡಿದ್ರೆ ಅಳೆದುಕೊಳ್ಳೆ ಈ ನಮ್ಮನೆ ಸುಖದಾಗ ಬಿದ್ದಾನ. ಗೊತ್ತಿಲ್ಲ ಅವ್ರಿಗೆ ನಾ ಮ್ಯಾಂಡ್ರಿ ಅಂತ ಕುಸ್ತಿ ಹಿಡಿಲ್ಲ. ಹೌದು, ಯಾವತ್ತಿದ್ಯಾಕ ನೀವು ಹೇಳ್ಬೇಕಿಲ್ಲ, ಹಿಂದೆ ಬಂದು ಗಾಳಿ ಹೊಡಿತಿದ್ದ. ಕೈಯನ್ನು ಬಳಿನೂ ಕಮ್ಮಿ ಆಗ್ಯಾವು. ರೊಟ್ಟಿ ಮಾಡೋ ಒಂದು ಬಿಚ್ಚಿಟ್ಟಿನಾಳೆ ಶೆಟ್ಟಿ, ನೆನಪಾಗಿಲ್ಲ ಹೊಳ್ಳಿ ಹಾಕೊಳಕ ಬಾಯಿಲಿ ಅದು ಒಂದು ಬಿಳಿ ಕೂದಲ ಗುರ್ತಿಗಿಟ್ಟಿದ್ ನಾನು, ಅದನ್ನೇ ಹಣಕ್ಕೆ ಬಡದ್ ಬಂದೆ. ಏ ಶೆಟ್ಟಿ, ಆ ಬಿಳಿ ಕೂಲಿ ಯಾಕೆ ಆಟ ಚಿಂತೆ ಮಾಡ್ಲಿಕ್ತೀವಿ? 5 ಲಕ್ಷ ರೂಪಾಯಿ ಖರ್ಚು ಮಾಡು, ನಾ ಕಾಳೆಲ್ಲ ಹುಡುಕಾಡಿ ತಂದು ನಿನ್ನ ಕೈಯಾಗ ಪಟ್ಟ. ಅಪೋಣ್ಯ ಲಕ್ಷಣನ ಮುಚ್ಚಾಕಿ ಬಂದಾವ, ಒಂದ್ ಸಾಲಿನ ಹಾಳು ಮಾಡಿ ಬಂದಾವ ಇವ ಗೌಡ. ನೋಡು ಅವನು 5 ಲಕ್ಷ, ಇನ್ನೊಂದು 5 ಲಕ್ಷ ಕೊಡ್ತೀನಿ, ಆಕಿ ತಲೆ ಬೋಡಿಸ್ತು. ಸೋಮವಾರ ನಿಂದ್ರು ಗೌಡ, ನಮ್ಮ ರಗಡ ಆಗ್ಯದ.